ಬಹಳ ಮುಖ್ಯವಾದಂಥ ಅಂಶ ನಾನು ಪ್ರಸ್ತಾವನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ವೈಜಾಗ್ನಲ್ಲಿ ಇರ್ತಕ್ಕಂಥ RNIL ಅಂತಕ್ಕಂಥ ಒಂದು ಸ್ಟೀಲ್ ಪ್ಲಾಂಟ್ ಬಹುಶಃ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. 7.5 ಕನ್ನಡಿಗರ ಕೋಟಿಯ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾದ ನಂತರ ಕೇವಲ 6 ತಿಂಗಳುಗಳಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಆರ್ಥಿಕ ಸಚಿವರ ಜೊತೆ ಕೂತು ಚರ್ಚೆನ ಮಾಡಿ RNILಗೆ 11,440 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಿಸಿ ಹತ್ತತ್ರ 26,000 ಕುಟುಂಬಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ತೆಗೆದುಕೊಂಡಂತ ಒಂದು ನಿರ್ಧಾರದಿಂದ ಇವತ್ತು ಬದುಕುವಂಥದ್ದಾಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ನಮಗೆ ಮೊದಲು ತಲೆಗೆ ಬರ್ತಕ್ಕಂಥದ್ದು VSIL. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ಅತ್ಯಂತ ದೂರದೃಷ್ಟಿಯನ್ನ ಇಟ್ಕೊಂಡು ಅಂದು ಅವರು ತೆಗೆದುಕೊಂಡಂತ ಒಂದು ನಿರ್ಧಾರ ಬಹುತೇಕ ಸಾಕಷ್ಟು ಯುವಕರಿಗೆ ಉದ್ಯೋಗ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ VSIL ಮೂಲಕ ಆಯಿತು. ಆದರೆ ವಿಪರ್ಯಾಸ ಇತ್ತೀಚಿನ ದಿನಗಳಲ್ಲಿ VSIL ಕಾರ್ಖಾನೆ ಮುಚ್ಚೋಗಿ ಬಹಳ ವರ್ಷಗಳು ಕಳೆದಿದೆ. ಅದಕ್ಕೆ ಕನಿಷ್ಠ ಪಕ್ಷ ಇವತ್ತು 15,000 ಕೋಟಿಯಷ್ಟು ಹಣವನ್ನ ಹೂಡಿಕೆ ಮಾಡಬೇಕಾಗಿದೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಒಂದು ಕಡೆ VSIL, ಒಂದು ಕಡೆ ಸೇಲಂನಲ್ಲಿ ಇರ್ತಕ್ಕಂಥ ಪ್ಲಾಂಟು ಈಗ ತಾನೇ RNL ವೈಜಾಗ್ನ ಪ್ಲಾಂಟ್ನ ಪುನಶ್ಚೇತನಗೊಳಿಸಿದ್ದಾರೆ. ಇವೆಲ್ಲದಕ್ಕೂ ಕೂಡ ತಾವು ಶಕ್ತಿಯನ್ನು ತುಂಬಿಸಿದ್ದೀರಿ. ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟ ಚಿಂತನೆ ಇವತ್ತು VSIL ಪ್ಲಾಂಟ್ನ ಅತಿ ಶೀಘ್ರದಲ್ಲೇ ತೆಗಿತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳು ಈಗಾಗಲೇ ನಿರಂತರವಾಗಿ ನವದೆಹಲಿಯಲ್ಲಿ ಅವರು ಒಂದು ಕ್ಷಣವನ್ನ ಕೂಡ ವೇಸ್ಟ್ ಮಾಡದಿರ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ.